ಐಪಿಎಲ್ 2026 ಸೀಸನ್ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಭಾರೀ ನಿರೀಕ್ಷೆ ಹುಟ್ಟಿಸಿದೆ. ಅದರಲ್ಲೂ 5 ಬಾರಿ ಚಾಂಪಿಯನ್ ಆಗಿರುವ ಮುಂಬೈ ಇಂಡಿಯನ್ಸ್, ಮಿ, ಮತ್ತು ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಆರ್ಸಿಬಿ ನಡುವೆ ನಡೆಯಲಿರುವ ಪಂದ್ಯಗಳು ಎಲ್ಲರ ಗಮನ ಸೆಳೆದಿವೆ. 2025 ಸೀಸನ್ನಲ್ಲಿ 18 ವರ್ಷಗಳ ಕಾಯುವಿಕೆಯನ್ನು ಅಂತ್ಯಗೊಳಿಸಿ, ತಮ್ಮ ಮೊದಲ ಐಪಿಎಲ್ ಟ್ರೋಫಿ ಗೆದ್ದಿದ್ದರಿಂದ ಆರ್ಸಿಬಿ ಈ 19ನೇ ಆವೃತ್ತಿಯಲ್ಲಿ ಭಾರೀ ಆತ್ಮವಿಶ್ವಾಸದಲ್ಲಿ ಕಣಕ್ಕಿಳಿಯುತ್ತಿದೆ. ಪಂಜಾಬ್ ಕಿಂಗ್ಸ್ ವಿರುದ್ಧ ಫೈನಲ್ನಲ್ಲಿ ಗೆದ್ದು ಬಂದ ಈ ಐತಿಹಾಸಿಕ ಗೆಲುವು ಆರ್ಸಿಬಿಯನ್ನು ಈಗ ಸೋಲಿಸಲೇಬೇಕಾದ ತಂಡವಾಗಿ ಗುರುತಿಸಿದೆ. ಇದು ಲೀಗ್ನಲ್ಲೇ ಅತ್ಯಂತ ತೀವ್ರ ಪೈಪೋಟಿ ಇರುವ ಮುಂಬೈ ವರ್ಸಸ್ ಆರ್ಸಿಬಿ ರೈವಲ್ರಿಗೆ ಒಂದು ಹೊಸ ಅಧ್ಯಾಯವನ್ನೇ ಸೇರಿಸಿದೆ. 2026 ಮಾರ್ಚ್ 28ರಿಂದ ಮೇ 31ರವರೆಗೆ ನಡೆಯುವ ಈ ಟೂರ್ನಮೆಂಟ್ನಲ್ಲಿ 10 ಬಲಿಷ್ಠ ತಂಡಗಳು ಭಾರತದಾದ್ಯಂತ ವಿವಿಧ ಮೈದಾನಗಳಲ್ಲಿ ಪೈಪೋಟಿ ನಡೆಸಲಿವೆ. ಒಟ್ಟು 74 ಪಂದ್ಯಗಳು ನಿಗದಿಯಾಗಿದ್ದು, ಇದರಲ್ಲಿ 70 ಲೀಗ್ ಹಂತದ ಪಂದ್ಯಗಳು ಮತ್ತು 4 ಪ್ಲೇಆಫ್ ಪಂದ್ಯಗಳು ಸೇರಿವೆ. ಪ್ಲೇಆಫ್ ಹಂತದ ನಿಯಮಗಳು ಹಿಂದಿನ ಸೀಸನ್ಗಳಲ್ಲಿ ಇದ್ದಂತೆಯೇ ಇರಲಿದ್ದು, ಕ್ವಾಲಿಫೈಯರ್ 1, ಎಲಿಮಿನೇಟರ್, ಕ್ವಾಲಿಫೈಯರ್ 2 ಮತ್ತು ಗ್ರ್ಯಾಂಡ್ ಫೈನಲ್ ಅನ್ನು ಒಳಗೊಂಡಿದೆ. ಇದು ಉತ್ತಮ ಪ್ರದರ್ಶನ ನೀಡಿದ ತಂಡಗಳಿಗೆ ನಿರ್ಣಾಯಕ ಅನುಕೂಲ ಒದಗಿಸುತ್ತದೆ. ಬೆಂಗಳೂರಿನ ಈ ಗೆಲುವಿನಿಂದಾಗಿ ಪೈಪೋಟಿ ಇನ್ನಷ್ಟು ತೀವ್ರಗೊಂಡಿದೆ. ಇದು ಪ್ರತಿಯೊಂದು ಪಂದ್ಯದಲ್ಲೂ ಕುತೂಹಲ ಕೆರಳಿಸಲಿದೆ. ವಿಶೇಷವಾಗಿ ಈ 2 ಕ್ರಿಕೆಟ್ ದೈತ್ಯ ತಂಡಗಳು ಮುಖಾಮುಖಿಯಾದಾಗ ಅಸಲಿ ಕಾದಾಟ ಶುರುವಾಗಲಿದೆ. ಅಭಿಮಾನಿಗಳು ಮತ್ತು ವಿಶ್ಲೇಷಕರ ಪ್ರಕಾರ ಮುಂಬೈ ಇಂಡಿಯನ್ಸ್ ಮತ್ತು ಆರ್ಸಿಬಿ ನಡುವಿನ ಪಂದ್ಯಗಳು ಕೇವಲ ಆಟಗಳಲ್ಲ. ಬದಲಿಗೆ ಇಡೀ ಸೀಸನ್ನ ಗತಿಯನ್ನೇ ಬದಲಿಸಬಲ್ಲ ಮತ್ತು ಪಾಯಿಂಟ್ಸ್ ಟೇಬಲ್ ಮೇಲೂ ದೊಡ್ಡ ಪರಿಣಾಮ ಬೀರುವ ನಿರ್ಣಾಯಕ ಕ್ಷಣಗಳಾಗಿವೆ. ಈ ಪೈಪೋಟಿಯ ಶ್ರೀಮಂತ ಇತಿಹಾಸ ಈಗ ಆರ್ಸಿಬಿಯ ಚಾಂಪಿಯನ್ ಪಟ್ಟದಿಂದ ಇನ್ನಷ್ಟು ಹೆಚ್ಚಿದ್ದು, ಐಪಿಎಲ್ 2026ರಲ್ಲಿ ರೋಮಾಂಚಕಾರಿ ಕಥೆಗಳು ಮತ್ತು ಮಿಂಚಿನ ಪ್ರದರ್ಶನಗಳಿಗೆ ವೇದಿಕೆ ಸಿದ್ಧಪಡಿಸಿದೆ. ರಾಜಮನೆತನದ ಆರ್ಸಿಬಿ 2025ರ ಐಪಿಎಲ್ ಟೈಟಲ್ ಗೆದ್ದಿದ್ದು ಸುಮ್ಮನೆ ಅಲ್ಲ ಗುರು. ಅದಕ್ಕೆ ಮುಖ್ಯ ಕಾರಣ ಟೀಮಿನ ಅದ್ಭುತ ತಂತ್ರಗಾರಿಕೆ, ಟೀಮ್ ಬಿಲ್ಡಿಂಗ್ ಮತ್ತೆ ಆಟಗಾರರ ವೈಯಕ್ತಿಕ ಪ್ರದರ್ಶನಗಳು. ಕ್ಯಾಪ್ಟನ್ ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಮತ್ತು ಕೋಚ್ ಆಂಡಿ ಫ್ಲವರ್ ಮಾರ್ಗದರ್ಶನದಲ್ಲಿ ಇಡೀ ಸೀಸನ್ ತಂಡ ಅದ್ಭುತವಾದ ಚೇತರಿಕೆ ಮತ್ತು ಕೌಶಲ್ಯವನ್ನ ತೋರಿಸಿತ್ತು. ಫ್ರಾಂಚೈಸಿ ಶುರುವಾದಾಗಿನಿಂದಲೂ ಆರ್ಸಿಬಿಯ ಜೀವನಾಡಿ ಅಂತಾನೇ ಹೇಳಬಹುದು. ಅಂತಹ ವಿರಾಟ್ ಕೊಹ್ಲಿ 2025ರಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ್ರು. 54.75ರ ಸರಾಸರಿಯಲ್ಲಿ ಮತ್ತು 144.71ರ ಸ್ಟ್ರೈಕ್ ರೇಟ್ನಲ್ಲಿ ಒಟ್ಟು 657 ರನ್ ಗಳಿಸಿದ್ರು. ಈ ಬಹುನಿರೀಕ್ಷಿತ ಟ್ರೋಫಿ ಗೆಲ್ಲೋಕೆ ಅವರ ಪಾತ್ರ ತುಂಬಾ ಮುಖ್ಯವಾಗಿತ್ತು. ಅವರ ಜೊತೆಗೆ ಇಂಗ್ಲೆಂಡ್ನ ವಿಕೆಟ್ ಕೀಪರ್ ಬ್ಯಾಟರ್ ಫಿಲ್ ಸಾಲ್ಟ್ ಕೂಡ ನಿರ್ಣಾಯಕ ಪಾತ್ರ ವಹಿಸಿದ್ರು. ಇವರನ್ನ 2025ರ ಮೆಗಾ ಹರಾಜಿನಲ್ಲಿ ಆರ್ಸಿಬಿ 11 ರೂಪಾಯಿ ಮತ್ತು 50 ಪೈಸಾ ಕೋಟಿಗೆ ಖರೀದಿ ಮಾಡಿತ್ತು ಮತ್ತು ಆಮೇಲೆ 2026ರ ಸೀಸನ್ಗೂ ಉಳಿಸಿಕೊಂಡಿತ್ತು. ಸಾಲ್ಟ್ 2025ರ ಸೀಸನ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು. 175.98ರ ಸ್ಟ್ರೈಕ್ ರೇಟ್ನಲ್ಲಿ 403 ರನ್ ಗಳಿಸಿ ಆರ್ಸಿಬಿ ಚಾಂಪಿಯನ್ಶಿಪ್ ಗೆಲ್ಲೋಕೆ ಮಹತ್ವದ ಕೊಡುಗೆ ನೀಡಿದ್ರು. ಇನ್ನು 2026ರ ಕಡೆ ನೋಡೋದಾದ್ರೆ ಆರ್ಸಿಬಿ ವೆಸ್ಟಿಂಡೀಸ್ನ ಆಲ್ರೌಂಡರ್ ರೊಮಾರಿಯೋ ಶೆಫರ್ಡ್ನನ್ನ ಐಪಿಎಲ್ ಹರಾಜಿನಲ್ಲಿ 1 ರೂಪಾಯಿ ಮತ್ತು 50 ಪೈಸಾ ಕೋಟಿಗೆ ಖರೀದಿ ಮಾಡಿ ತಂಡವನ್ನ ಇನ್ನಷ್ಟು ಬಲಪಡಿಸಿಕೊಂಡಿದೆ. ಶೆಫರ್ಡ್ ಅವರ ಸ್ಫೋಟಕ ಬ್ಯಾಟಿಂಗ್ ಮತ್ತು ಉಪಯುಕ್ತ ಬೌಲಿಂಗ್ಗೆ ಹೆಸರುವಾಸಿ. 2025ರ ಸೀಸನ್ ಅವರಿಗೆ ತುಂಬಾ ವಿಶೇಷವಾಗಿತ್ತು. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್ಸಿಬಿಯ ಅತಿ ವೇಗದ ಅರ್ಧಶತಕ ಸಿಡಿಸಿದ್ದೂ ಇವರೇ. ಹಾಗೇ ಟೀಮ್ ಐತಿಹಾಸಿಕ ಟೈಟಲ್ ಗೆದ್ದಾಗ ತಮ್ಮ ಸಂತೋಷವನ್ನ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ರು. ಈ ಪ್ರಮುಖ ಆಟಗಾರರನ್ನ ಉಳಿಸಿಕೊಂಡಿರುವುದು ಮತ್ತು ತಂತ್ರಗಾರಿಕೆಯ ಖರೀದಿಗಳು ಬೆಂಗಳೂರು ತಮ್ಮ ಚಾಂಪಿಯನ್ಶಿಪ್ ಯಶಸ್ಸನ್ನ ಮುಂದುವರಿಸೋಕೆ ಮತ್ತು 2026ರ ಐಪಿಎಲ್ನಲ್ಲಿ ಬಲಿಷ್ಠ ತಂಡವಾಗಿ ಉಳಿಯೋಕೆ ಎಷ್ಟು ಆಸಕ್ತಿ ಹೊಂದಿದೆ ಅನ್ನೋದನ್ನ ತೋರಿಸುತ್ತೆ. ಒಂದು ಕಡೆ ಆರ್ಸಿಬಿ ಇತ್ತೀಚೆಗೆ ಗೆದ್ದು ಬೀಗಿದೆ. ಮತ್ತೊಂದು ಕಡೆ ಐಪಿಎಲ್ನಲ್ಲಿ ತಮ್ಮದೇ ಪ್ರಾಬಲ್ಯ ಸಾಧಿಸಿ 5 ಬಾರಿ ಚಾಂಪಿಯನ್ ಆಗಿರುವ ಮುಂಬೈ ಇಂಡಿಯನ್ಸ್ ತಂಡ 2026ರ ಸೀಸನ್ಗಾಗಿ ಭರ್ಜರಿ ತಯಾರಿ ನಡೆಸುತ್ತಿದೆ. ಮುಂಬೈ ತಂಡದಲ್ಲಿ ಅನುಭವಿ ಆಟಗಾರರು ಮತ್ತು ಹೊಸ, ಡೈನಾಮಿಕ್ ಪ್ರತಿಭೆಗಳ ಸಮ್ಮಿಶ್ರಣವಿದ್ದು, ಲೀಗ್ನಲ್ಲಿ ಮತ್ತೆ ಟಾಪ್ ಸ್ಥಾನಕ್ಕೆ ಏರಲು ಗುರಿ ಇಟ್ಟುಕೊಂಡಿದೆ. 2026ರ ಐಪಿಎಲ್ ಹರಾಜಿನಲ್ಲಿ ಮುಂಬೈ ತಂಡಕ್ಕೆ ಸೇರಿಕೊಂಡ ಪ್ರಮುಖ ಆಟಗಾರರಲ್ಲಿ ವೆಸ್ಟ್ ಇಂಡೀಸ್ ಬ್ಯಾಟರ್ ಶೆರ್ಫೇನ್ ರುದರ್ಫೋರ್ಡ್ ಕೂಡ ಒಬ್ಬರು. ಇವರನ್ನು 2.60 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ. ರುದರ್ಫೋರ್ಡ್ ಎಡಗೈ ಬ್ಯಾಟ್ಸ್ಮನ್ ಆಗಿದ್ದು, 27 ಐಪಿಎಲ್ ಪಂದ್ಯಗಳಲ್ಲಿ 498 ರನ್ ಗಳಿಸಿದ್ದಾರೆ. ಇದರಲ್ಲಿ ಒಂದು ಅರ್ಧಶತಕವೂ ಇದೆ. ಇವರು ತಮ್ಮ ಸ್ಫೋಟಕ ಬ್ಯಾಟಿಂಗ್ ಹಾಗೂ ಉಪಯುಕ್ತ ಬೌಲಿಂಗ್ಗೆ ಹೆಸರುವಾಸಿ. ಇನ್ನು 2026ರ ಹರಾಜಿನಲ್ಲಿ ಮುಂಬೈಗೆ ಸೇರಿಕೊಂಡ ಮತ್ತೊಬ್ಬ ಸ್ಟ್ರಾಟಜಿಕ್ ಆಟಗಾರ ಅಂದ್ರೆ ನ್ಯೂಜಿಲೆಂಡ್ನ ಅನುಭವಿ ಎಡಗೈ ಆರ್ಥೋಡಾಕ್ಸ್ ಸ್ಪಿನ್ನರ್ ಮಿಚೆಲ್ ಸಾಂಟ್ನರ್. ಇವರು 2 ಕೋಟಿ ರೂಪಾಯಿಗೆ ತಂಡಕ್ಕೆ ಸೇರಿದ್ದಾರೆ. ಸಾಂಟ್ನರ್ ಅವರಿಗೆ ಐಪಿಎಲ್ನ ದೊಡ್ಡ ಅನುಭವ ಇದೆ. 33 ಪಂದ್ಯಗಳನ್ನು ಆಡಿದ್ದು 136 ರನ್ ಗಳಿಸಿ 25 ವಿಕೆಟ್ ಪಡೆದಿದ್ದಾರೆ. ಇವರ ಎಕಾನಮಿ ರೇಟ್ ಬೆಳಿಗ್ಗೆ 7 ಗಂಟೆ 31 ನಿಮಿಷ. ಮಧ್ಯಮ ಓವರ್ಗಳಲ್ಲಿ ರನ್ ನಿಯಂತ್ರಿಸುವ ಇವರ ಸಾಮರ್ಥ್ಯ ಮುಂಬೈ ತಂಡಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಇದರ ಜೊತೆಗೆ ಯುವ ಭಾರತೀಯ ಆಲ್ರೌಂಡರ್ ನಮನ್ ಧೀರ್ 2024ರಲ್ಲಿ ಐಪಿಎಲ್ಗೆ ಪದಾರ್ಪಣೆ ಮಾಡಿದ್ರು. ಇವರು ಈಗಲೂ ಮುಂಬೈ ತಂಡದ ಭಾಗವಾಗಿದ್ದು, 27 ಪಂದ್ಯಗಳಲ್ಲಿ 451 ರನ್ ಗಳಿಸಿ 1 ಅರ್ಧಶತಕ ಕೂಡ ಬಾರಿಸಿದ್ದಾರೆ.
ಒಂದು ಕಡೆ ಮಾಜಿ ಮುಂಬೈ ಆಟಗಾರ ಡಿವೈಡ್ ಬ್ರೆವಿಸ್ 2025ರ ಸೀಸನ್ಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಸೇರಿದ್ದಾರೆ. ಆದರೆ ಈ ಎಲ್ಲಾ ಸ್ಟ್ರಾಟಜಿಕ್ ಆಟಗಾರರ ಸೇರ್ಪಡೆಗಳು ಮುಂಬೈ ಇಂಡಿಯನ್ಸ್ ತಂಡದ ಒಟ್ಟಾರೆ ಶಕ್ತಿಯನ್ನು ಹೆಚ್ಚಿಸಿದ್ದು, ಐಪಿಎಲ್ 2026ರ ಟ್ರೋಫಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಮತ್ತೆ ಮುಂಬೈ ಇಂಡಿಯನ್ಸ್ ನಡುವಿನ ಈ ರೈವಲ್ರಿ ಇದೆಯಲ್ಲ, ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಹಾಗೆ ನೋಡಿದ್ರೆ ಅಂಕಿಅಂಶಗಳಲ್ಲೂ ಸಖತ್ ಸ್ಪರ್ಧೆ ಇದೆ. ಹೀಗಾಗಿ ಪ್ರತಿಯೊಂದು ಪಂದ್ಯನೂ ಒಂದು ಮಸ್ಟ್ ವಾಚ್ ಇವೆಂಟ್ ಇದ್ದಂಗೆ. 2025ರ ಸೀಸನ್ವರೆಗೂ ಈ ಎರಡು ಪವರ್ ಹೌಸ್ ತಂಡಗಳು ಐಪಿಎಲ್ನಲ್ಲಿ 34 ಬಾರಿ ಮುಖಾಮುಖಿಯಾಗಿವೆ. ಇಲ್ಲಿ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಅಂಕಿಅಂಶಗಳಲ್ಲಿ ಮುಂದಿದೆ. ಅಂದ್ರೆ 19 ಗೆಲುವು, ಆರ್ಸಿಬಿ 15 ಗೆಲುವು ಪಡೆದಿದೆ. ಈ ಹೆಡ್ ಟು ಹೆಡ್ ರೆಕಾರ್ಡ್ ಅವರ ಮ್ಯಾಚ್ಗಳು ಎಷ್ಟೊತ್ತು ಪೈಪೋಟಿಯಿಂದ ಕೂಡಿರುತ್ತೆ ಅನ್ನೋದನ್ನ ತೋರಿಸುತ್ತೆ. ವೈಯಕ್ತಿಕ ಸ್ಪರ್ಧೆಗಳು ಈ ಮ್ಯಾಚ್ಗಳನ್ನ ಇನ್ನಷ್ಟು ರೋಚಕಗೊಳಿಸುತ್ತೆ. ವಿರಾಟ್ ಕೊಹ್ಲಿ ಈ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ. ಮುಂಬೈ ಇಂಡಿಯನ್ಸ್ ವಿರುದ್ಧ 922 ರನ್ ಕಲೆ ಹಾಕಿದ್ದಾರೆ. ಮುಂಬೈ ಕಡೆಯಿಂದ ನೋಡೋದಾದ್ರೆ ಅನುಭವಿ ಬ್ಯಾಟರ್ ರೋಹಿತ್ ಶರ್ಮಾ ಸತತವಾಗಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಆರ್ಸಿಬಿ ವಿರುದ್ಧ 848 ರನ್ ಬಾರಿಸಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ಆರ್ಸಿಬಿ ವಿರುದ್ಧ 29 ವಿಕೆಟ್ ಪಡೆದು ಅಗ್ರಸ್ಥಾನದಲ್ಲಿದ್ದಾರೆ. ಇನ್ನು ಯುಜುವೇಂದ್ರ ಚಹಲ್ ಹೈ ಪ್ರೊಫೈಲ್ ಕದನಗಳಲ್ಲಿ 22 ವಿಕೆಟ್ ಕಿತ್ತಿದ್ದಾರೆ. ಒಂದು ವಿಶೇಷ ಮತ್ತು ಸ್ಮರಣೀಯ ಘಟನೆ ಅಂದ್ರೆ ಏಪ್ರಿಲ್ 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈನ ವಾನ್ಖೇಡೆ ಸ್ಟೇಡಿಯಂನಲ್ಲಿ 10 ವರ್ಷಗಳ ಸೋಲಿನ ಸುದೀರ್ಘ ಕೊಂಡಿಯನ್ನ ಕಳಚಿ ಹಾಕಿದ್ರು. 12 ರನ್ಗಳಿಂದ ಗೆಲುವು ಸಾಧಿಸಿದ್ರು. ಈ ಗೆಲುವು ಅವರ ಹಳೆಯ ವೈರತ್ವಕ್ಕೆ ಮತ್ತೊಂದು ಅಧ್ಯಾಯವನ್ನ ಸೇರಿಸಿದ್ದಲ್ಲದೆ ಬೆಂಗಳೂರಿನ ಹೆಚ್ಚಿದ ಆತ್ಮವಿಶ್ವಾಸವನ್ನ ತೋರಿಸ್ತು. ಅದು 2025ರ ಚಾಂಪಿಯನ್ಶಿಪ್ ಗೆಲ್ಲೋದ್ರಲ್ಲಿ ಕೊನೆಯಾಯಿತು. ಇದೇ ತಂಡಗಳು ಈಗ ಐಪಿಎಲ್ 2026ರತ್ತ ಗಮನ ಹರಿಸ್ತಿರೋದ್ರಿಂದ ಈ ಹಳೆಯ ಪ್ರದರ್ಶನಗಳು ಮತ್ತೆ ವೈಯಕ್ತಿಕ ಮುಖಾಮುಖಿಗಳು ಮುಂಬರುವ ಲೀಗ್ ಹಂತದ ಪಂದ್ಯಗಳಿಗೆ ಖಂಡಿತ ಇನ್ನಷ್ಟು ಮಸಾಲೆ ಸೇರಿಸುತ್ತೆ. ಅಲ್ಲಿ ಸರಿಯಾದ ಯೋಜನೆ ಮತ್ತೆ ಅದರ ಅನುಷ್ಠಾನ ತುಂಬಾ ಮುಖ್ಯ ಆಗುತ್ತೆ. ಐಪಿಎಲ್ 2026 ಸೀಸನ್ ಮುಂದೆ ಸಾಗಿದಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಮತ್ತೆ ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯಗಳು ಲೀಗ್ನ ಕಥೆಗೆ ಒಂದು ಹೊಸ ತಿರುವು ಕೊಟ್ಟವೆ. ಇಡೀ ಲೀಗ್ನ ಚಿತ್ರಣವನ್ನೇ ಬದಲಾಯಿಸುತ್ತವೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಹಾಲಿ ಚಾಂಪಿಯನ್ಸ್ ಆಗಿರುವ ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಾಟೀದಾರ್ ಮತ್ತೆ ವಿರಾಟ್ ಕೊಹ್ಲಿಯಂತಹ ಅನುಭವಿ ಆಟಗಾರರ ನಾಯಕತ್ವದ ತಂಡದ ಜೊತೆ ತಮ್ಮ ಗೆಲುವಿನ ಓಟವನ್ನು ಮುಂದುವರಿಸುವ ಗುರಿ ಇಟ್ಟುಕೊಂಡಿದೆ. ಅವರು ಉಳಿಸಿಕೊಂಡಿರುವ ಆಟಗಾರರು ಮತ್ತೆ ಫಿಲ್ ಸಾಲ್ಟ್, ರೊಮಾರಿಯೋ ಶೆಫರ್ಡ್ ಅವರಂತಹ ಹೊಸ ಆಟಗಾರರ ಸೇರ್ಪಡೆ ಆರ್ಸಿಬಿ ತಂಡಕ್ಕೆ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸುವ ಸ್ಪಷ್ಟ ಸಂಕೇತ ಕೊಟ್ಟಿದೆ. ಇನ್ನೊಂದು ಕಡೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ತಮ್ಮದೇ ಆದ ಒಂದು ಭವ್ಯ ಇತಿಹಾಸ ಇದೆ. ಶೆರ್ಫೇನ್ ರುದರ್ಫೋರ್ಡ್ ಮತ್ತೆ ಮಿಚೆಲ್ ಸ್ಯಾಂಟ್ನರ್ ಅವರಂತಹ ಹೊಸ ಪ್ರತಿಭಾವಂತ ಆಟಗಾರರು ಸೇರಿಕೊಂಡಿರುವುದರಿಂದ ಮುಂಬೈ 6ನೇ ಐಪಿಎಲ್ ಟ್ರೋಫಿಗಾಗಿ ಸವಾಲೊಡ್ಡಲು ಸಿದ್ಧವಾಗಿದೆ. ಅಂತಾರಾಷ್ಟ್ರೀಯ ಮತ್ತೆ ದೇಶೀಯ ಸ್ಟಾರ್ ಆಟಗಾರರಿಂದ ತುಂಬಿ ತುಳುಕುತ್ತಿರುವ ಈ ಎರಡೂ ಬಲಿಷ್ಠ ತಂಡಗಳ ನಡುವಿನ ಪಂದ್ಯಗಳು ನಿಮಗೆ ಭರ್ಜರಿ ಕ್ರಿಕೆಟ್ ಮನರಂಜನೆಯನ್ನು ಖಂಡಿತ ನೀಡ್ತವೆ. ಐಪಿಎಲ್ 2026ರ ಮಾದರಿ ನೋಡಿ. ಇದರಲ್ಲಿ 70 ಲೀಗ್ ಹಂತದ ಪಂದ್ಯಗಳೂ ಇವೆ, ಮತ್ತೆ 4 ಪ್ಲೇಆಫ್ ಪಂದ್ಯಗಳು ಸಹ ಇವೆ. ಇದು ಯಾಕೆ ಹೀಗಿದೆ ಅಂದ್ರೆ ಉತ್ತಮ ಪ್ರದರ್ಶನ ತೋರೋ ತಂಡಕ್ಕೆ ಅದರ ಪ್ರತಿಫಲ ಸಿಗಬೇಕು ಅಂತ. ಪ್ರತಿ ತಂಡವೂ 14 ಲೀಗ್ ಪಂದ್ಯಗಳನ್ನು ಆಡುತ್ತೆ, ಮತ್ತೆ ಇಡೀ ಲೀಗನ್ನು 2 ವರ್ಚುವಲ್ ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಇದರಿಂದ ಪ್ಲೇಆಫ್ ಸ್ಥಾನಕ್ಕಾಗಿ ಸ್ಪರ್ಧೆ ಇನ್ನಷ್ಟು ಕಠಿಣವಾಗುತ್ತೆ. ಆರ್ಸಿಬಿ ಮತ್ತೆ ನಡುವಿನ ಪಂದ್ಯಗಳ ಫಲಿತಾಂಶಗಳು ಪಾಯಿಂಟ್ಸ್ ಟೇಬಲ್ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತವೆ. ಯಾಕಂದ್ರೆ ಯಾವ ತಂಡಗಳು ಪ್ಲೇಆಫ್ಗೆ ಹೋಗೋಕೆ ಟಾಪ್ 2 ಇಲ್ಲ ಟಾಪ್ 4 ಸ್ಥಾನಗಳನ್ನು ಪಡೆಯುತ್ತವೆ ಅನ್ನೋದನ್ನ ಇದು ನಿರ್ಧರಿಸುತ್ತೆ. ಈ ಪಂದ್ಯಗಳು ಬರೀ ತಂಡಗಳ ವೈಯಕ್ತಿಕ ಗುರಿಗಳ ಬಗ್ಗೆ ಅಷ್ಟೇ ಅಲ್ಲ, ಇವು ಇಡೀ ಚಾಂಪಿಯನ್ಶಿಪ್ ಓಟದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ. ಇಡೀ ವಿಶ್ವದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳನ್ನು ತನ್ನತ್ತ ಸೆಳೆಯುವಂತಹ ಅದ್ಭುತ ಪ್ರದರ್ಶನಗಳನ್ನು ಈ ಪಂದ್ಯಗಳು ನೀಡ್ತವೆ. ಮತ್ತೆ ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅಚ್ಚಳಿಯದ ಪರಂಪರೆಗೆ ದೊಡ್ಡ ಕೊಡುಗೆ ನೀಡುತ್ತೆ.